ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ. ಆಪರೇಷನ್ ಕಮಲ ಈಗ ಕೊನೆ ಹಂತವನ್ನ ತಲುಪ್ತಾ ಇದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳಿದ್ರು, ರಾಜೀನಾಮೆ ಕೊಡೋದಂತೂ ಪಕ್ಕಾ, ಸದ್ಯದಲ್ಲೇ ಸಿಹಿ ಸುದ್ದಿಯನ್ನ ಕೊಡ್ತೀನಿ, ಜೊತೆಗೆ ಬಂಡಾಯಗಾರರು ಯಾರಿದ್ರು ಅವರೆಲ್ಲ ಒಟ್ಟಾಗಿ ಸೇರ್ಕೊಂಡು ನಾವು ಒಟ್ಟಿಗೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಅತೃಪ್ತರ ಜೊತೆ ಸಭೆಯನ್ನ ನಡೆಸ್ತೀನಿ, ತದನಂತರ ತೀರ್ಮಾನ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತೇ ಸಭೆ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂದ್ರೆ ಈ ಹಿಂದೆ ನಾಗೇಂದ್ರ, ಮಹೇಂದ್ರ ಕುಮಟಳ್ಳಿ ಎಲ್ಲರೂ ಕೂಡ ಜೊತೆನಲ್ಲಿದ್ರು. ಸೊ ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ. ಹಾಗಾಗಿ ಸಭೆ ನಡೆಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಮಸೂದ್ ಇದ್ದಾರೆ. ಮಸೂದ್, ನಿರ್ಣಾಯಕ ಘಟ್ಟವನ್ನ ತಲುಪ್ತಾ ಇದೆಯಾ ಆಪರೇಷನ್ ಕಮಲ ಅಂತ? ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಇವತ್ತು ಅತೃಪ್ತರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರಂತೆ. ಏನ್ ಕತೆ, ಎಷ್ಟು ಗಂಟೆಗೆ ಸಭೆ ನಡೆಯುತ್ತೆ ಅಂತ? ಶಕುಂತಲಾ, ಮತ್ತೆ ಆಪರೇಷನ್ ಕಮಲ ಅಥವಾ ಕಾಂಗ್ರೆಸ್ನ ಶಾಸಕರು ರಾಜೀನಾಮೆ ಕೊಡುವ ಪ್ರಕ್ರಿಯೆ ನಿರ್ಣಾಯಕ ಘಟ್ಟ ತಲುಪ್ತಿದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಒಂದು ವೇದಿಕೆ ಮಾತ್ರ ಸಿದ್ಧ ಆಗ್ತಿದೆ ಅಂತ ಹೇಳ್ಬೋದು. ನಿನ್ನೆ ಮೊನ್ನೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗಳನ್ನು ಆಧರಿಸಿ ಹೇಳೋದಾದ್ರೆ ಸದ್ಯದಲ್ಲಿ ಅಂದ್ರೆ ಈ ಒಂದು ತಿಂಗಳ ಅವಧಿಯಲ್ಲಿ ಕಾದು ನೋಡಿಕೊಂಡು ಒಂದು 7-8 ಶಾಸಕರು ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಇದನ್ನ ಖುದ್ದು ರಮೇಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ಅಂದ್ರೆ ರಾಜೀನಾಮೆ ಕೊಟ್ಟು ಅವರೆಲ್ಲ ಸರ್ಕಾರವನ್ನು ಬೀಳಿಸುವಂತ ಪ್ರಯತ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಕೂಡ ಅವರು ಹೇಳಿದ್ರು, ನಾನು ಒಬ್ಬ ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ, ಆದ್ರೆ ಇನ್ನೊಂದಷ್ಟು ಜನ ಸೇರಿಸಿಕೊಂಡು ರಾಜೀನಾಮೆ ಕೊಡ್ತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ರು. ಇದರ ಆಧಾರದಲ್ಲಿ ಮುಂದಿನ ಬೆಳವಣಿಗೆಗಳನ್ನು ನಾವು ಎಣಿಸಬಹುದಾಗಿದೆ. ಸದ್ಯ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸರ್ಕಾರಿ ನಿವಾಸದಲ್ಲೇ ಇಲ್ಲೇ ಬೆಂಗಳೂರಿನಲ್ಲೇ ಇದ್ದಾರೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಅವರು ರಣತಂತ್ರ ಹೆಣೆಯುವ ಸಾಧ್ಯತೆ ಇದೆ. ಮತ್ತೆ ಅವರ ಆಪ್ತ ಶಾಸಕರು ಮಹೇಶ್ ಕುಮಟಳ್ಳಿ ಮತ್ತೆ ಬಿ ನಾಗೇಂದ್ರ ಇವರು ಕೂಡ ರಮೇಶ್ ಜಾರಕಿಹೊಳಿ ಜೊತೆ ಬಂದು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಇವರೆಲ್ಲ ಸೇರಿಕೊಂಡು ಇತರೆ ಶಾಸಕರನ್ನ ಗುಂಪು ಸೇರಿಸಿಕೊಂಡು ರಾಜೀನಾಮೆ ಕೊಡೋದಕ್ಕೆ ಒತ್ತಡ ಹಾಕಬಹುದು. ಈ ನಿಟ್ಟಿನಲ್ಲಿ ಪ್ಲಾನ್ ಕೂಡ ಮಾಡ್ಕೊಳ್ಳಲಾಗ್ತಿದೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಮುಂದಿನ ಲೋಕಸಭೆ ಚುನಾವಣೆ ಮೇ 23ಕ್ಕೆ ಏನು ರಿಸಲ್ಟ್ ಬರುತ್ತೆ ಅಲ್ಲಿವರೆಗೂ ಕೂಡ ಇವರು ಯಾವುದೇ ರೀತಿಯಲ್ಲಿ ರಾಜೀನಾಮೆ ಕೊಡೋದಿಲ್ಲ ಅಂತ. ಯಾಕೆಂತಂದ್ರೆ ನೋಡ್ಕೊಂಡು ರಿಸಲ್ಟ್ ನೋಡ್ಕೊಂಡು ಆ ಸಂದರ್ಭ ನೋಡ್ಕೊಂಡು ನಂತರ ಪರಿಸ್ಥಿತಿ ಯಾವ ರೀತಿ ಬದಲಾಗುತ್ತೆ ಅದನ್ನ ನೋಡ್ಕೊಂಡು ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಮುಂದಾಗಿದ್ದಾರೆ. ಆದ್ರೆ ಅಲ್ಲಿವರೆಗೂ ರಾಜೀನಾಮೆ ಎಷ್ಟು ಜನ ಕೊಡಬೇಕು ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡು ಅದೊಂದು ತಂಡ ರಚನೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಶಕುಂತಲಾ, ಅಲ್ಲ, ಜಾಸ್ತಿ ಟೈಮ್ ಕೊಟ್ಟಷ್ಟು ಅಂದ್ರೆ ವಿರೋಧಿಗಳಿಗೆ ಬೇರೆ ರೀತಿ ತಂತ್ರಗಾರಿಕೆ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತಲ್ವಾ? ಆದಷ್ಟು ಬೇಗ ಮಾಡ್ಕೊಳ್ಳೋದು ಒಳಿತನ್ಸುತ್ತೆ. ಅದ್ರ ಜೊತೆಗೆ ಈಗ ರಮೇಶ್ ಜಾರಕಿಹೊಳಿ ತಮ್ಮ ತಂಡವನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದಾರೆ. ಅಂದ್ರೆ 3-5 ಜನ ಅಂತ ಹೇಳ್ತಾ ಇದ್ರು, ಈಗ ನೋಡಿದ್ರೆ 8 ಜನ ಅಂತ ಹೇಳ್ತಿದ್ರಿ. ಎಷ್ಟು ಜನ ಇದ್ದಾರೆ ಹಾಗಾದ್ರೆ ಅವ್ರ ಟೀಮ್ ನಲ್ಲಿ ಈಗ ಅಂತ? ಶಕುಂತಲಾ, ಸದ್ಯ ರಮೇಶ್ ಜಾರಕಿಹೊಳಿ ಅವರ ಜೊತೆ ಒಟ್ಟು 3 ಜನ ಇದ್ದಾರೆ. ಅವರು ಸೇರಿದಂತೆ ಮಹೇಶ್ ಕುಮಟಳ್ಳಿ, ಅಥಣಿ ಶಾಸಕ ಮತ್ತೆ ಬಿ ನಾಗೇಂದ್ರ, ಈ 3 ಮಾತ್ರ ಸದ್ಯದಲ್ಲಿ ಖಡಕ್ ಆಗಿ ಒಂದು ತೀರ್ಮಾನದಲ್ಲಿದ್ದಾರೆ. ರಾಜೀನಾಮೆ ಕೊಡಬೇಕು, ಬಿಜೆಪಿಗೆ ಹೋಗಬೇಕು, ಸರ್ಕಾರ ಬೀಳಿಸೋ ಪ್ರಯತ್ನ ಮಾಡಬೇಕು ಅಂತ. ಆದ್ರೆ ಈ 3 ಜನ ರಾಜೀನಾಮೆ ಕೊಟ್ಟರಷ್ಟೇ ಸರ್ಕಾರ ಬೀಳೋಕೆ ಸಾಧ್ಯ ಇಲ್ಲ. ಇವ್ರ ಜೊತೆ ಮತ್ತೊಂದಷ್ಟು ಶಾಸಕರು ಕೂಡ ರಾಜೀನಾಮೆ ಕೊಡಲೇಬೇಕು. ಸರ್ಕಾರ ಬೀಳಿಸಬೇಕು ಅಂತಂದ್ರೆ ಕನಿಷ್ಠ 8-9 ಶಾಸಕರು ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಆ ನಂತರವೂ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂತಂದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ರಣತಂತ್ರ ಹೆಣಿತಾ ಇದ್ದಾರೆ. ಇವರ ವಿರೋಧಿ ತಂಡ ಅಂದ್ರೆ ಪಕ್ಷದಲ್ಲೇ ಇಟ್ಕೊಂಡು ಏನು ಇವರು ಬಂಡಾಯ ಸಾರಿದ್ದಾರೆ, ಈ ತಂಡ ರಾಜೀನಾಮೆ ಕೊಟ್ರೆ ನಾವು ಮುಂದೆ ಏನ್ ಮಾಡಬೇಕು, ಬಿಜೆಪಿ ಶಾಸಕರನ್ನ ಸೆಳಿಬೇಕಾ, ಆ ನಿಟ್ಟಿನಲ್ಲಿ ಅವರು ಕೂಡ ಪ್ಲಾನ್ ಮಾಡ್ಕೊತಿದ್ದಾರೆ. ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡೋದಾದ್ರೆ ಕುಂದಗೋಳ ಮತ್ತೆ ಚಿಂಚೋಳಿ ಈ 2 ಉಪಚುನಾವಣೆಗಳತ್ತ 2 ಪಕ್ಷಗಳು ಗಮನ ಹರಿಸಿವೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರ ಏನ್ ತೀರ್ಮಾನ ಹೇಳಿಕೆಗಳಿದ್ದಾವೆ ಅದರತ್ತ ಗಂಭೀರವಾಗಿ ಅವರು ಚಿಂತನೆ ಮಾಡ್ತಾ ಇಲ್ಲ. ಈಗ ಅವರ ಆ 2 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಆಯ್ಕೆ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ 2 ಪಕ್ಷಗಳಿಲ್ಲ. ಹಾಗಾಗಿ ಸದ್ಯದಲ್ಲಿ ಇವರ ಏನ್ ಹೇಳಿಕೆ ಇದೆ ಅದು ಅಷ್ಟೊಂದು 2 ಪಕ್ಷಗಳಲ್ಲಿ ಗಂಭೀರತೆ ಹುಟ್ಟಿಸೋದಿಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಸೂದ್, ತಮ್ಮಲ ಲೈವ್ ಅಪ್ಡೇಟ್ಸ್ಗಾಗಿ.